ಆಗ್ತಿತ್ತು ಅಂತ ಒಂದೇ ಟ್ರಿಪ್ ಮಾಡೋಣ ಅನ್ಬಿಟ್ಟು ಬೆಂಗಳೂರಲ್ಲಿ ಯಾವ ಯಾವ ಪ್ಲೇಸ್ ಐತೆ ಅಂತ ನೋಡೋಣ ಅಂತ ನಾವು ಬಂದಿರೋದು. ಬೆಂಗಳೂರು ಪ್ಯಾಲೇಸ್ ನ ಫಸ್ಟ್ ನೋಡೋಣ ಅಂತ ಬಂದಿದೀವಿ. ಬೆಂಗಳೂರು ಪ್ಯಾಲೇಸ್ ನ ಬ್ರಿಟಿಷ್ ಒಬ್ಬ ಅಧಿಕಾರಿಯವರು ಕಟ್ಸಿರೋದು. ಅದನ್ನ ನಮ್ಮ ಮೈಸೂರು ಮಹಾರಾಜರು ತಗೊಂಡಿದ್ದಾರೆ. ಅವಾಗ್ಲೇನೆ 1 ಕೋಟಿ ಮೇಲೆ ಏನೋ ಕೊಟ್ಟಿ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ನೋಡೋಣ ಬನ್ನಿ ಹೆಂಗಿದೆ ಅನ್ಬಿಟ್ಟು. ನೋಡಿ ಬೆಂಗಳೂರು ಪ್ಯಾಲೇಸ್ ದೂರದಿಂದ ತೋರಿಸ್ತೀನಿ ನಿಮ್ಗೆ. ಅಲ್ಲೋಗಿ ಹತ್ರನೂ ಹೋಗಿ ನೋಡೋಣ. ಚೆನ್ನಾಗಿದೆ. ಹಂಗೆ ನಾಯಿಗಳು ಇದೆ, ಹುಷಾರಾಗಿ ಓಡಾಡ್ಕೊಂಡಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿಂದಾನೇ ನಿಮ್ಗೆ ಬೆಂಗಳೂರಿನ ಪ್ಯಾಲೇಸ್ ನ ತೋರಿಸ್ತಾ ಇದೀನಿ. ಯಾಕಂದ್ರೆ ಒಬ್ರಿಗೆ 300 ರೂಪಾಯಿ ಅಂತೆ. 300 ರೂಪಾಯಿ ಕೊಡೋಷ್ಟು ವರ್ತ್ ಏನಿಲ್ಲ ಅನ್ಸುತ್ತೆ. ಒಳಗಡೆ ವಿಡಿಯೋಗಳು, ಹಳೆ ವಿಡಿಯೋಗಳು ನೋಡ್ತಾ ಇದ್ರೆ ಯೂಟ್ಯೂಬ್ ಅಲ್ಲಿ ಅಂತ ಏನು ಇದಿಲ್ಲ ಫ್ರೆಂಡ್ಸ್ ಅಲ್ಲಿ. ಅದಕ್ಕೆ 300 ರೂಪಾಯಿ ಅಂದ್ರು. ತುಂಬಾನೇ ದುಬಾರಿ ಆಗಿದೆ. ನಮ್ ಮೈಸೂರು ಪ್ಯಾಲೇಸ್ ಪರವಾಗಿಲ್ಲ, ತುಂಬಾ ಚೀಪ್ ಆಗಿ 100 ರೂಪೀಸ್, ಮಕ್ಳಿಗೆ 75 ರೂಪಾಯಿ ಆತರ ತಗೊಂತಾರೆ. ಇಲ್ಲಿ ನೋಡಿದ್ರೆ ಒಬ್ರಿಗೆನೆ 300, ಮಕ್ಳಿಗೆ 200 ಅಂತ ಹಾಕಿದ್ದಾರೆ. ವೇಸ್ಟ್ ಫ್ರೆಂಡ್ಸ್ ತುಂಬಾನೇ. ಇಲ್ಲಿಂದಾನೆ ಅದಕ್ಕೆ ಹೊರಗಡೆಯಿಂದಾನೆ ನೋಡ್ಕೊಂಡು ಇಲ್ಲಿ ನೋಡಿ, ಪಾರ್ಕ್ ಒಳಗಡೆ ಹೋಗ್ಬೇಕಂದ್ರು ಅಲ್ಲೇ ಟಿಕೆಟ್ ತಗೊಂಡು ಹೋಗ್ಬೇಕು. ಎಂಟ್ರಿ ಇಲ್ಲ ಎಲ್ಲೂ. ನೋಡಿ ಕಾರ್ ಪಾರ್ಕಿಂಗ್ ಇಂದ ಬಂದು ನಾವು ಎಂಟ್ರಿ ಎಲ್ಲೂ ಹುಡುಕೋ ಎಲ್ಲೂ ಸಿಗ್ಲಿಲ್ಲ ಎಂಟ್ರಿ. ಅಲ್ಲೇ ಹೋಗ್ಬೇಕು. ಎಂಟ್ರಿ 300 ರೂಪಾಯಿ ಟಿಕೆಟ್ ತಗೊಂಡೇ ಹೋಗ್ಬೇಕು. ಅದಕ್ಕೆ ನಾವು ದೂರದಿಂದಾನೇ ನೋಡ್ಕೊಂತ ಇದೀವಿ. ಬೆಂಗಳೂರು ಪ್ಯಾಲೇಸ್ ಕತೆ ಮುಗೀತು.